ಮುಖ್ಯವಾದದ್ದು ಹೇಳ್ಬೇಕಂತಂದರೆ ನಮ್ಮದೊಂದು ನಮ್ಮೂಲ ನಮ್ಮ ತೋಟ ಅಂತೇಳಿ ಒಂದು ಸರ್ಕಾರದಿಂದ ಒಂದು 8 ಎಕರೆ ಜಮೀನು ನಮ್ಮ ಹೆಸರಲ್ಲೇ ಇದೆ, ಅಂದರೆ ಕಾರ್ಮಿಕ ಅಧಿಕಾರ ಹೆಸರಲ್ಲೇ ಇದೆ. ಸಾಹೇಬರು ಏನು ಹೇಳಿದ್ದಾರೆ, ಇಲ್ಲಿ ಏನು ತೊಂದರೆ ಆಗ್ಯದ ಆ ಜನರಿಗೆ ಸರ್ಕಾರದಿಂದ ನಾನು ಎಷ್ಟು ಬೇಕಾಗುತ್ತೋ ಅಷ್ಟು ಜಮೀನನ್ನು ಅದರೊಳಗೆ ನಾನು ಸರ್ಕಾರದಿಂದ ಇವರಿಗೆ ಅಂಥೇಳಿ ಇದಕ್ಕಂತ ಹೇಳಿ ನಾನು ಅದನ್ನು ಪರಿವರ್ತನೆ ಮಾಡಿಸ್ತೀನಿ, ಅಲ್ಲಿ ಬದಲಾವಣೆ ಮಾಡಿಸ್ತೀನಿ, ಆ ನಂತರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಆಯಿತು ಅಂತಂದ್ರೆ ಹಕ್ಕುಪತ್ರ ಅದನ್ನು ಮಾಡಿಸಿ ಹಕ್ಕುಪತ್ರ ಕೊಡಿಸ್ತಾರೆ ಅಂತ ಮೊನ್ನೆ. ಮತ್ತು ಸರ್ಕಾರದಿಂದ ಯಾರು ಅರ್ಹರಾಗ್ತಾರೆ ನಮ್ಮ ವಸತಿ ಯೋಜನೆಗಳ ನಿಯಮಾನುಸಾರ ಯಾರು ಅರ್ಹರಾಗ್ತಾರೆ ಅವರಿಗೆ ಅಲ್ಲಿ ನಾವು ಮನೆ ಹಾಕ್ಲಿಕ್ಕೂ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಸಾಹೇಬರು ಹೇಳಿದ್ದಾರೆ. ಅದು ಆಯ್ತುಪ್ಪ ಅಂತಂದರೆ ಅದು ಏನು ನಮ್ಮ ತೋಟದ ಹೊಲ ಏನಿದೆ ಅದು ಎಷ್ಟು ಜಮೀನು ಬೇಕಾಗುತ್ತೋ ಅಲ್ಲಿಂದ ಸರ್ಕಾರದಿಂದ ಏನಾದರೂ ಬದಲಾವಣೆ ಆಯ್ತಪ್ಪ ಅಂತಂದ್ರೆ ನಾವು ಮಾಡಿಕೊಡ್ತೀವಿ. ಅದ್ರಾಗೆ ಕೇಳಿದ್ರಿ ಅವ್ರು ಪೇಪರ್ಸನ್ನು ತಂದಿರಿ, ವಾದ್ ಮಾಡೋದ್ರಾಗ ಆಗ್ತಿಲ್ಲ. ಅದಕ್ಕೆ ನಿಮ್ಗೆಲ್ಲರಿಗೆ ನಾವು ಮನವಿ ಮಾಡ್ತೀನಿ, ನೀವೆಲ್ಲರೂ ಬರೀ ಎಲ್ಲರೂ ಕೂಡ ಸರ್ಕಾರದಿಂದ ಅಭಿವೃದ್ಧಿ ಮಾಡೋದು. ಎಲ್ಲಿ ಮೂಲಭೂತ ಈಗೇನು ಹೊಸ ಪ್ಲಾಟ್ ಐತಿ ಅದಕ್ಕೆ ಮೂಲಭೂತ ಸೌಕರ್ಯಗಳು ಏನು ಬೇಕು ಅವೆಲ್ಲ ಮಾಡಿಕೊಡುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಇಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಆಮ್ಯಾಗ ನೀವೆಲ್ಲರೂ 8 ದಿನದಿಂದ ಇಲ್ಲಿ ಕೂತೀರಿ, ನಿಮ್ಗೆ ಅನ್ನಿಸ್ಬೋದು ನಾವಿಲ್ಲಿ ಕೂತೀವಿ ಅವ್ರು ಆರಾಮ್ ಕೂತಾರೆ, ಹಂಗೇನು ಆರಾಮ್ ಕೂತಿಲ್ಲ. ನೀವು ಕೂತಿದ್ದು ನಮಗೂ ತ್ರಾಸಾಗ್ಯದ. ಯಾಕಂದ್ರೆ ನೀವು ಇಲ್ಲಿ ಕುಂಡೋದು ಏನಾಗ್ಯದ ಘಟನೆಗಳೆಲ್ಲ ನೋಡಿ ಅದೇನು ಏನಾಗಿದ್ದು ಅದಕ್ಕೇನು ನಾ ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡೋಕೆ ಹೋಗಂಗಿಲ್ಲ. ನಮ್ಮ ಮನೆ ಅದ, ನಿಮಗೆಲ್ಲ ದಾಖಲಾತಿಗಳನ್ನು ಈಗಾಗಲೇ ಇನ್ನೊಂದರ ದೌಲೂರು ಮನೆ ಮುಂದೆ ರೋಡ್ 1946 20 ಗುಂಟೆ ಮುಂದೆ 20 ದೊಡ್ಡ ಜಾಗ ಇದ್ದಿದ್ದು, ಅದ್ರ ಮುಂದೆ ರಸ್ತೆ ಇತ್ತನಂತ ಮ್ಯಾಪ್ನು ಇವತ್ತು ಇನಾಮದಾರ ದೌಲು ಅವ್ರ ಕಡೆಯಿಂದ ಇಟ್ಕೊಂಡೆ. ಇನಾಮದಾರ ದೌಲೂರು ಮನೆ ಅದೇ ರೋಡಿಗೆ ಅದ, ಈಗ ಎಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿ ಅದೇ ರೋಡಿಗೆ. ಆಮ್ಯಾಗ ಮೊದಲು ಬಸ್ಗಳು ಎಲ್ಲ ಅಲ್ಲೇ ಓಡಾಡ್ತಿದ್ದು, ಬೆಂಗಳೂರು ಬಸ್ಸು ಆಸ್ಕೋ ಬಸ್ ಎಲ್ಲ ಅಲ್ಲೇ ಹೋಗ್ತಿದ್ದು. ಅವಾಗ ಉರಾನವನಿ MLA ರೋಡ್ ಮಾಡಿಲ್ಲ, ಬಸ್ ಬಂದಾಗ